ಅಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ನಾವು ಸೇರಿ ಆಲಿಸುವರಾಗಿರೋಣ. ನಾವು ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ನಾವೊಂದು ಕೂಟವನ್ನು ಪ್ರಾರಂಭಿಸೋಣ. ಸ್ತೋತ್ರಪ್ಪ, ಸ್ತೋತ್ರ ಯೇಸುವೆ, ಸ್ತೋತ್ರ ಸ್ವಾಮಿ. ಅಪ್ಪ ಈ ಸಮಯದಲ್ಲಿ ಪ್ರಾರ್ಥಿಸೋಣ ಇದ್ದೀನಿ ಸ್ವಾಮಿ. ಅಪ್ಪ ಯೇಸುವೆ, ನಿನ್ನ ವಾಕ್ಯವಿದೆ ಸ್ವಾಮಿ. ಅಪ್ಪ ಇಲ್ಲಿ ಇಬ್ಬರು ಸೇರಿ ಬರ್ತಾರೆ ಸ್ವಾಮಿ. ಅಲ್ಲಿ ನೀವು ಸ್ವಾಮಿ ಕರ್ತನೆ ಅಪ್ಪ, ನಾವಿರುವಂಥ ಸ್ಥಳಗಳಲ್ಲಿ ಸ್ವಾಮಿ ಕರ್ತನೆ ನಮಗೆ ಸ್ತೋತ್ರ ಮಾಡೋರಾಗಿರೋ ಸ್ವಾಮಿ. ಅಪ್ಪ ನಮ್ಮ ಮಧ್ಯದಲ್ಲಿ ಸ್ವಾಮಿ ಕರ್ತನೆ ಅಪ್ಪ ನನಗೆ ಸಹಾಯ ಮಾಡೋದಕ್ಕೆ ಪ್ರಾರ್ಥಿಸ್ತೀನಿ ಸ್ವಾಮಿ. ಎಲ್ಲವನಿಗೆ ಒಪ್ಪಿಸ್ಕೊಡ್ತೀನಿ ಅಪ್ಪ. ಆರಾಧನೆ ಸ್ವಾಮಿಗೆ ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ನೀನು ಸಹಾಯ ಮಾಡೋದಕ್ಕೆ ಅವರ ಪ್ರಾರ್ಥಿಸ್ತೀನಿ ಸ್ವಾಮಿ. ಸ್ತೋತ್ರ ಅಪ್ಪ, ಒಂದೇ ಹೆಸರು ಪ್ರಾರ್ಥಿಸಿರುವುದು ಸ್ವಾಮಿ. ಆಮೇಲೆ 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 ಹಲ್ಲೆಲೂಯಾ. ನಾವು ಹಾಡುತ್ತಾ ಆರಾಧಿಸುವರಾಗಿರೋಣ. ನನ್ನ ಕಣ್ಮಣಿಯಾದವನೇ, ನನ್ನ ಕಾಯುವ ಕರ್ತನೆ ಎಂಬುದ ಹಾಡುತ್ತಾ ನಾವು ದೇವರ ಆರಾಧಿಸುವರಾಗಿರೋಣ. ಕಣ್ಮಣಿಯಾದವನೇ, ನನ್ನ ಕಾಯುವ ದೇವನಿದೆ. ನನ್ನ ಕಣ್ಮಣಿಯಾದವನೇ, ನನ್ನ ಕಾಯುವ ದೇವನಿದೆ. ಬಲ ಮಹತ್ವವುಳ್ಳವನೇ, ಸ್ತುತಿಗೆ ಪಾತ್ರನಿದೆ. ಬಲ ಮಹತ್ವವುಳ್ಳವನೇ, ಸ್ತುತಿಗೆ ಪಾತ್ರನಿದೆ. ಆರಾಧನೆ ನಿಮಗೆ, 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 ಆರಾಧನೆ ನಿನಗೆ. ನನ್ನ ಬಲಹೀನ ಸಮಯದಲ್ಲೂ ನಿನ್ನ ಬಲವ ತಂದಿದೆಯ. ನನ್ನ ಬಲಹೀನ ಸಮಯದಲ್ಲೂ ನಿನ್ನ ಬಲವ ತಂದಿದೆಯ. ಯೇಸು ರಾಜ ನನ್ನ ಬಲವು, ಎಂದೆಂದು ಭಯವಿಲ್ಲವೇ. ಯೇಸು ರಾಜ ನನ್ನ ಬಲವು, ಎಂದೆಂದು ಭಯವಿಲ್ಲವೇ. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ರೆಕ್ಕೆಯ ನೆರಳಿನಲ್ಲಿ ನನ್ನನ್ನು ಒದಗಿಸಿದೆ. ರೆಕ್ಕೆಯ ನೆರಳಿನಲ್ಲಿ ನನ್ನನ್ನು ಒದಗಿಸಿದೆ. ಉನ್ನತನೇ ಮಹೋನ್ನತನೇ, ಸ್ತುತಿಗೆ ಪಾತ್ರನಿಯೇ. ಉನ್ನತನೇ ಮಹೋನ್ನತನೇ, ಸ್ತುತಿಗೆ ಪಾತ್ರನಿಯೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ
ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಅಪ್ಪ, ನಮ್ಮ ಕಣ್ಮಣಿಯಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಅಪ್ಪ, ನಮ್ಮ ಕಣ್ಮಣಿಯಂತೆ ಸ್ವಾಮಿ ಕರ್ತನೆ ಕಾಯುವಾತನಾಗಿ ಸ್ವಾಮಿ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಯೇಸುವೆ. ನಾವೆಲ್ಲರೂ ಅಪ್ಪ ನಾವು ಜೋರಾಗಿ ಆರಾಧನೆ ಮಾಡುತ್ತೇವೆ. ಸ್ತೋತ್ರ ಸ್ವಾಮಿ. ನಾವೆಲ್ಲ ಸ್ಥಳಗಳಲ್ಲಿ ನಾವು ಆದೇಶವಾಗಿ ಸ್ತೋತ್ರ ಸ್ವಾಮಿ, ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ ಯೇಸುವೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ, ಸ್ತೋತ್ರ ಸ್ವಾಮಿ. ಅಪ್ಪ, ಸ್ತೋತ್ರ, ಸ್ತೋತ್ರ ಸ್ವಾಮಿ. ಯೇಸುವೇ ನೋಡುವೆ ನಿನ್ನೆ ಕರಗಳೆತ್ತಿ ಸ್ವರವೆತ್ತಿ ಸ್ತುತಿಸುವೆ ನಿನ್ನೆ ಕರಗಳೆತ್ತಿ ಸ್ವರವೆತ್ತಿ ಸ್ತುತಿಸುವೆ Hallelujah, 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 Hallelujah. ನಿಮಗೆ ಮಾತ್ರ, ನಿಮಗೆ ಮಾತ್ರ. ನಿಮಗೆ ಮಾತ್ರ, ನಿಮಗೆ ಮಾತ್ರ. ಸುಂದರ ಹೂವಿನಂತೆ ನನ್ನ ಬಾಳ ರಚಿಸಿರುವೆ. ಸುವಾಸನೆಯ ಆರಾಧನೆ ಸಲ್ಲಿಸುವೆ. ಸುಂದರವಾದ ಬಾಳಿಗೆ ಹೆಸರುಗಳನ್ನೇ ತಂದಿರುವೆ. ಸುವಾಸನೆಯ ಆರಾಧನೆ ಸಲ್ಲಿಸುವೆ. ನಿನಗೆ ಮಾತ್ರ, ನಿನಗೆ ಮಾತ್ರ. Hallelujah. ನಿನಗೆ ಮಾತ್ರ, ನಿನಗೆ ಮಾತ್ರ. Hallelujah. ಶೂನ್ಯವಾದ ಬಾಳಿಗೆ ಹೆಸರು ಘನತೆ ತಂದಿರುವೆ. ನೀನೇ ನನ್ನ ಬಾಳಿಗೆ ಆಧಾರವಾಗಿರುವೆ. ಶೂನ್ಯವಾದ ಬಾಳಿಗೆ ಹೆಸರು ಘನತೆ ತಂದಿರುವೆ. ನೀನೇ ನನ್ನ ಬಾಳಿಗೆ ಆಧಾರವಾಗಿರುವೆ. Hallelujah, Hallelujah, Hallelujah. ನಿನಗೆ ಮಾತ್ರ,
ಸ್ವಾಮಿ ಸ್ತೋತ್ರ ಯೇಸುವೆ ಅಪ್ಪ ನಿಮ್ಮನ್ನು ನೋಡುವರಾಗಿದ್ದೇವೆ ಸ್ವಾಮಿ ಅಪ್ಪ ಶೂನ್ಯವಾದ ಬಾಳಿಗೆ ಸ್ವಾಮಿ ಅಪ್ಪ ನಿಮ್ಮ ಹೆಸರಿನಲ್ಲಿ ಸ್ವಾಮಿ ತಂದಿರುವಂಥ ದೇವರಾಗಿ ಸ್ವಾಮಿ ಅಪ್ಪ ನೀವೇ ನಮ್ಮ ಕರ್ತನ ಆಧಾರವಾಗಿದ್ದಿ ಸ್ವಾಮಿ ಸ್ತೋತ್ರ ಸ್ವಾಮಿ ಅಪ್ಪ ನಿಮಗೆ ಮಾತ್ರ ಸ್ತೋತ್ರ ಸ್ವಾಮಿ ಹಾಲೆಲೂಯ ಹಾಲೆಲೂಯ ಸ್ತೋತ್ರ ಸ್ವಾಮಿ ಸ್ತೋತ್ರ ಅಪ್ಪ ಸ್ತೋತ್ರ ಯೇಸುವೆ ಸ್ತೋತ್ರ ಸ್ವಾಮಿ ಅಪ್ಪ ಪರಿಶುದ್ಧಾತ್ಮನಿಗೆ ಸ್ತೋತ್ರ ಸ್ವಾಮಿ ಅಪ್ಪ ಇಷ್ಟೊತ್ತು ಸ್ವಾಮಿ ಕರ್ತನೆ ಅಪ್ಪ ನಮ್ಮ ಸ್ತುತಿ ಆರಾಧನೆ ಸ್ವಾಮಿ ನಡೆಸ್ಕೊಂಡು ಬಂದಿಗೆ ನಿಮಗೆ ಸ್ತೋತ್ರ ಸಲ್ಲಿಸ್ತಾನೆ ಸ್ವಾಮಿ ಅಪ್ಪ ಮುಂದಿನ ವಾಕ್ಯ ಭಾಗನ ಸ್ವಾಮಿ ಗೌರವಿಸ್ಕೊಂಡು ಏನು ಮಾತನಾಡು ಸ್ವಾಮಿ ನಿನ್ನ ಒಂದೇ ಸರಿ ಪ್ರಾರ್ಥಿಸಿಗಳನ್ನು ಸ್ವಾಮಿ ಆಮೇಲೆ ಆಮೇಲೆ Hallelujah. Praise the Lord. ದೇವರಿಗೆ ಸ್ತೋತ್ರವಾಗಲಿ. I welcome you in the name of our Lord and Savior Jesus Christ. ನಿಮ್ಮನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುವನಾಗಿದ್ದೇನೆ. Hallelujah. Hallelujah. So let's go to the message. ನಮಗೆ ಸಂದರ್ಭದಲ್ಲಿ ಸಂದೇಶದ ಕಡೆಗೆ ಹೋಗುವರಾಗಿರೋಣ. Turn with me the book of Matthew chapter 12 verse 46 to 50. ಈ ಸಮಯದಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 14ನೇ ವಚನದ ಕಡೆಗೆ ನಾವು ಸತ್ಯವನ್ನು ತಿರುಗಿಸುವರಾಗಿರೋಣ. So I will read this passage. ಈ ಒಂದು ವಾಕ್ಯ ಭಾಗವನ್ನು ಓದುವನಾಗಿದ್ದೇನೆ. While he was still talking to the multitude, behold, his mother and brothers stood outside, seeking to speak with him. Then one said to him, Look, your mother and your brothers are standing outside, seeking to speak with you. But he answered and said to the one who told him, Who is my mother and who are my brothers? And he stretched out his hand towards his disciples and said, Here are my mother and my brothers. For whoever does the will of my Father in heaven is my brother and sister and mother. ಆತನು ಜನರ ಗುಂಪುಗಳ ಸಂಗಡ ಇನ್ನು ಮಾತನಾಡುತ್ತಿರುವಾಗ ಆತನ ತಾಯಿಯು ತಮ್ಮಂದಿರು ಆತನನ್ನು ಮಾತನಾಡಬೇಕೆಂದು ಹೊರಗೆ ನಿಂತಿದ್ದರು. ಆಗ ಒಬ್ಬನು, ಇಗೋ, ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿರುತ್ತಾರೆ ಅಂದನು. ಅದಕ್ಕಾತನು ಹೇಳಿದ್ದೇನೆಂದರೆ, ನನಗೆ ತಾಯಿ ಯಾರು, ನನಗೆ ಸಹೋದರರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯು ಆಗಿರಬೇಕು ಅಂದನು. So here Jesus Christ, he was teaching in one house. ಯೇಸು ಕ್ರಿಸ್ತನು ಒಂದು ಮನೆಯಲ್ಲಿ ಆತನು ಪ್ರಸಂಗಿಸುತ್ತಾ ಇದ್ದಾನೆ. So his mother and brothers came seeking him. ಆತನ ತಾಯಿ ಮತ್ತೆ ಸಹೋದರರು ಆತನ ನೋಡುವುದಕ್ಕಾಗಿ ಆತನ ಬಳಿಗೆ ಬಂದಿದ್ದಾರೆ. They want to speak to him. ಆತನ ಜೊತೆಗೆ ಮಾತನಾಡುವುದಕ್ಕಾಗಿ ಅವರು ಬಂದಿದ್ದಾರೆ. They stood outside. ಅವರು ಒಂದು ಹೊರಗಡೆ ಅವರು ನಿಂತಿರುವುದನ್ನು ನಾವು ಕಾಣುತ್ತೇವೆ. So one said to him, ಒಬ್ಬರು ಆತನಿಗೆ ಈ ರೀತಿಯಾಗಿ ಹೇಳ್ತಾನೆ, Look, your mother and your brothers are standing outside, seeking to speak with you. ಸ್ವಾಮಿ, ನಿನ್ನ ಜೊತೆಗೆ ಮಾತನಾಡುವುದಕ್ಕಾಗಿ ನಿನ್ನ ತಾಯಿ ಮತ್ತು ನಿನ್ನ ತಮ್ಮರು ಅವರು ಹೊರಗಡೆ ನಿಂತುಕೊಂಡಿದ್ದಾರೆ ಎಂಬುದಾಗಿ ಆತನಿಗೆ ಬಂದು ತಿಳಿಸ್ತಾ He ಇದ್ದಾನೆ. answered and said to the one who told him, Who are my mother and who are my brothers? ಯೇಸು ಕ್ರಿಸ್ತನು ಹೇಳಿದಂತ ಆ ಮನುಷ್ಯನಿಗೆ ಆತನು ತಿರುಗಿ ಆತನು ಹೇಳ್ತಿದ್ದಾನೆ, ಯಾರು ನನಗೆ ತಾಯಿ ಸಹೋದರರು ಸಹೋದರಿ ಎಂಬುದಾಗಿ ಆತನು ಮಾತನಾಡ್ತಾ ಇದ್ದಾನೆ. And he stretched out his hands towards disciples and said, Here are my mother and my brothers. ಆದರೆ ಯೇಸು ಕ್ರಿಸ್ತನು ಇಲ್ಲಿ ನೋಡುವಾಗ ಶಿಷ್ಯರ ಕಡೆಗೆ ತನ್ನ ಕೈಯನ್ನು ತೋರಿಸಿ ಆತನು ಹೇಳ್ತಾ ಇದ್ದಾನೆ, ಇವರೇ ನನ್ನ ತಾಯಿ ಮತ್ತೆ ನನ್ನ ತಮ್ಮಂದಿರು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Whoever does the will of my Father in heaven is my brother and sister and mother. ಯಾರು ನನ್ನ ತಂದೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೀತಾರೋ ಅವರೇ ನನಗೆ ತಾಯಿ ತಮ್ಮಂದಿರು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. So Jesus Christ is not disclaiming his family, but enlarges the circle and includes spiritual relationship. ಯೇಸು ಕ್ರಿಸ್ತನು ತನ್ನ ಕುಟುಂಬವನ್ನ ಆತನು ತಿರಸ್ಕರಿಸ್ತಾ ಇಲ್ಲ, ಆದರೆ ಯೇಸು ಕ್ರಿಸ್ತನು ತನ್ನ ಕುಟುಂಬಕ್ಕೆ ಇನ್ನೂ ಆತನು ದ್ವಿಗುಣಪಡಿಸುವುದನ್ನು ನಾವು ನೋಡುತ್ತೇವೆ. Hallelujah. Hallelujah. So my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, Jesus pointing to his disciples and he said, These are my mother and brothers. ಯೇಸು ಕ್ರಿಸ್ತನು ತನ್ನ These are my mother and
ಕ್ರಿಸ್ತನು ತನ್ನ ಕೈಯನ್ನ ತನ್ನ ಶಿಷ್ಯರ ಕಡೆಗೆ ತೋರಿಸಿ ಅಂತ ಹೇಳ್ತಿದ್ದಾನೆ, ಇವರು ನನ್ನ ತಾಯಿ ನನ್ನ ತಮ್ಮಂದಿರು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. These are my relations. ಇವರು ನನ್ನ ಸಂಬಂಧಿಕರು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Hallelujah. Hallelujah. So those who do the will of God, they are the relations, the household of Jesus Christ. ಯಾರು ದೇವರ ಚಿತ್ತವನ್ನ ಮಾಡುತ್ತಾರೋ ಅವರು ದೇವರ ಮನೆಯವರಾಗಿದ್ದಾರೆ, ದೇವರ ಸಂಬಂಧಿಕರಾಗಿದ್ದಾರೆ. Hallelujah. Hallelujah. If you are doing the will of God, you are the member of the family of God. ಇವತ್ತು ನೀನು ದೇವರ ಚಿತ್ತಕ್ಕೆ ಒಳಪಡುವುದಾದ್ರೆ, ದೇವರ ನಂಬುವುದಾದ್ರೆ, ನೀನು ದೇವರ ಮನೆಯವನು, ದೇವರ ಸಂಬಂಧಿಕರು ನೀನಾಗಿದ್ದಿ. So what disciples, they are doing the will of God. ಅವರು ಯಾವ ರೀತಿಯಾಗಿ ದೇವರ ಚಿತ್ತವನ್ನ ನೆರವೇರಿಸ್ತಾ ಇದ್ದಾರೆ. So disciples, they believe Jesus Christ is the Lord. ಶಿಷ್ಯರು ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಒಡೆಯನಾಗಿ ಅವರು ಅಂಗೀಕರಿಸಿದ್ದಾರೆ. Hallelujah. They believe Lord Jesus Christ is the Lord and Savior. ಅವರು ಯೇಸು ಕ್ರಿಸ್ತನನ್ನ ಕರ್ತನಾಗಿ ಒಡೆಯನಾಗಿ ಅವರು ಅಂಗೀಕರಿಸಿದ್ದಾರೆ. Hallelujah. Hallelujah. And those who believe Lord Jesus Christ as the Lord and Savior, they are the relations of Jesus Christ. ಯಾರು ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಒಡೆಯನಾಗಿ ಅವರು ನಂಬುತ್ತಾರೋ ಅವರು ಯೇಸು ಕ್ರಿಸ್ತನ ಸಂಬಂಧಿಕರಾಗಿದ್ದಾರೆ. In this passage, in this chapter, we see that the Pharisees, they did not believe the work of Jesus Christ. ಈ ಒಂದು ವಾಕ್ಯ ಭಾಗದಲ್ಲಿ ನೋಡುವಾಗ ಫರಿಸಾಯರು ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ನಂಬುತ್ತಾ ಇಲ್ಲ. They did not believe that he came from heaven. ಅವರು ನಂಬುತ್ತಾ ಇಲ್ಲ, ಯಾಕಂದ್ರೆ ಯೇಸು ಕ್ರಿಸ್ತನು ಆತನು ಪರಲೋಕದಿಂದ ಬಂದಿದ್ದಾನೆ ಎಂಬುದಾಗಿ ಅವರು ನಂಬುತ್ತಾ ಇಲ್ಲ. But disciples, they believed and they following him. ಆದ್ರೆ ಶಿಷ್ಯರು ಯೇಸುವನ್ನು ನಂಬಿದ್ದಾರೆ, ಅದನ್ನು ಹಿಂಬಾಲಿಸ್ತಾ ಇದ್ದಾರೆ. That's why Jesus said, "These are my mother and brother." ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತ ಹೇಳ್ತಿದ್ದಾನೆ, ಇವರು ನನ್ನ ತಾಯಿ, ನನ್ನ ಸಹೋದರರು, ನನ್ನ ತಮ್ಮಂದಿರು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. My dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿ, if you believe that Jesus Christ is the Lord and Savior, you are a child of God. ನೀನು ಒಂದು ವೇಳೆ ಯೇಸು ಕ್ರಿಸ್ತನ ನಂಬುವುದಾದ್ರೆ ನೀನು ಯೇಸು ಕ್ರಿಸ್ತನ ಮಗುವಾಗಿದ್ದಿ, ದೇವರ ಮಗುವಾಗಿದ್ದಿ. You are the household of God. ನೀನು ದೇವರ ಮನೆಯವರಾಗಿದ್ದೀರಿ, ದೇವರ ಮನೆಯವನಾಗಿದ್ದಿ. You are a brother and sister and mother of Jesus Christ. ನೀನು ಯೇಸು ಕ್ರಿಸ್ತನ ಸಹೋದರನು, ಸಹೋದರಿಯು, ತಾಯಿಯೂ ಆಗಿದ್ದೀರಿ. Hallelujah. 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 In John chapter 1 verse 12, Jesus says, ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಾನೆ, "Whosoever believes on him, he gave them power to become his children." ಯಾರು ಆತನನ್ನು ನಂಬುತ್ತಾರೋ, ಅಂಗೀಕರಿಸುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ನೋಡ್ತೇವೆ. Hallelujah. Hallelujah. So John says in John chapter 1 verse 12, "Whosoever believes on Jesus Christ, and he gave them power to become his children." ಈ ಒಂದು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳುವ ಪ್ರಕಾರ ಯಾರು ಯೇಸು ಕ್ರಿಸ್ತನನ್ನ ಅಂಗೀಕರಿಸುತ್ತಾರೋ, ಯಾರು ಯೇಸು ಕ್ರಿಸ್ತನ ನಂಬುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಆತನು ಕೊಟ್ಟನು ಎಂಬುದಾಗಿ ನೋಡ್ತೇವೆ. If you believe Jesus Christ as your Lord and Savior, you are a child of God. ನೀವು ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಒಡೆಯನಾಗಿ ನಂಬುವುದಾದರೆ ನೀನು ದೇವರ ಮಗುವಾಗಿದ್ದಿ. Hallelujah. 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 This is the will of God. ಇದು ದೇವರ ಚಿತ್ತವಾಗಿದೆ. And also Matthew chapter 18 verse 14. ಅದೇ ರೀತಿಯಾಗಿ ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನ Jesus says like this. ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾನೆ, Even so it is not the will of your Father who is in heaven that one of these little ones should perish. ಯೇಸು ಕ್ರಿಸ್ತನು ಹೇಳಿರುವುದನ್ನು ನೋಡುತ್ತೇವೆ. ಅಂದ್ರೆ ಅವರು ಜನರ ಗುಂಪುಗಳ ಬಳಿಗೆ ಬಂದಾಗ ಒಬ್ಬನು ಆತನ ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಳಕಾಲೂರಿ ಹಾಗೆಯೇ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ ಎಂಬುದಾಗಿ ನೋಡುತ್ತೇವೆ. It is not the will of the Father in heaven that one of these little ones should perish. ಆತನಿಗೆ ಹೇಳುವುದನ್ನು ನೋಡ್ತೇವೆ. ಅಂದ್ರೆ ಇಲ್ಲಿ ಒಬ್ಬರಾದರೂ ನಾಶವಾಗುವುದು ಆತನ ಚಿತ್ತವಲ್ಲ ಎಂಬುದಾಗಿ ನೋಡುತ್ತೇವೆ. ಆತನಿಗೆ ಇಷ್ಟವಿಲ್ಲ. Jesus told the parable to disciples that one man had 100 sheep and one gone astray, and he left the 99 and went to seek the which gone astray.
ಯೇಸು ಕ್ರಿಸ್ತನ ಒಂದು ಸಾಮ್ಯವನ್ನು ಆತನು ಹೇಳ್ತಾ ಇದ್ದಾನೆ. ಏನಂದ್ರೆ ಆತನು ಒಬ್ಬ ಕುರುಬನಿಗೆ 100 ಕುರಿಗಳಿದ್ದವು. ಆ 100 ಕುರಿಗಳಲ್ಲಿ ಒಂದು ಕುರಿ ಅದು ತಪ್ಪಿಸಿಕೊಂಡಿರುವಾಗ ಆ ಕುರಿಯನ್ನು ಹುಡುಕುತ್ತಾ ಆತನು ಹೋಗಿ ಆತನ ಕುರಿಯನ್ನ ಮರಳಿ ಅದನ್ನು ತರುವುದನ್ನು ನೋಡ್ತೇವೆ. ಆತನು ಕಳೆದು ಹೋದ ಕುರಿಯನ್ನ ಆತನು ಹುಡುಕುತ್ತಾ ಆತನು ಹೋಗ್ತಾ ಇದ್ದಾನೆ. ಆತನಿಗೆ ಒಂದು ಕುರಿಯಾದರೂ ಅದನ್ನು ಕಳ್ಕೊಳ್ಳೋದು ಆತನಿಗೆ ಇಷ್ಟವಿಲ್ಲ. ಒಂದು ಆತ್ಮವಾದರೂ ಅದನ್ನು ಕಳ್ಕೊಳ್ಳೋದು ಆತನಿಗೆ ಇಷ್ಟವಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನಿಗೆ ನಿನ್ನನ್ನು ಕಳೆದುಕೊಳ್ಳಲಿಕ್ಕೆ ಆತನಿಗೆ ಇಷ್ಟವಿಲ್ಲ. ಯೇಸು ಕ್ರಿಸ್ತನಿಗೆ ನಿನ್ನನ್ನು ಕಳೆದುಕೊಳ್ಳುವುದಕ್ಕೆ ಆತನಿಗೆ ಇಷ್ಟವಿಲ್ಲ. Hallelujah. Hallelujah. You may be lost. ಆತನ ಒಂದು ವೇಳೆ ಕಳ್ಕೊಂಡ್ರೆ, you may be lost in going in your own way. ನೀನು ನಿನ್ನದೇ ಆದಂತಹ ಒಂದು ಮಾರ್ಗದಲ್ಲಿ ನೀನು ಅದನ್ನು ಕಳ್ಕೊಳ್ಳಿಕ್ಕೆ ಬಯಸಬಹುದು, ಕಳೆದು ಹೋಗಿರಬಹುದು. You may be lost in your sin. ನಿನ್ನ ಪಾಪದಲ್ಲಿ ನೀನು ಕಳೆದು ಹೋಗಿರಬಹುದು. Or you may be lost deliberately. ನೀನು ಒಂದು ವೇಳೆ away from God. ನೀನು ಬಯಸಿ ದೇವರಿಂದ ನೀನು ದೂರವಾಗಿರಬಹುದು. But today Jesus is seeking you. ಆದರೆ ಈ ದಿನ ದೇವರು ನಿನ್ನನ್ನು ಹುಡುಕುತ್ತಾ ಇದ್ದಾನೆ. He is not interested that you perish. ನೀನು ಕಳೆದು ಹೋಗುವಂತದ್ದು ಆತನಿಗೆ ಇಷ್ಟವಿಲ್ಲ. He is seeking you. ಆತನಿಗೆ ಹುಡುಕುತ್ತಾ ಇದ್ದಾನೆ. Hallelujah. 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 Dear brothers and sisters. ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, So seeking the lost is the will of God. ಕಳೆದು ಹೋಗಿರುವುದನ್ನ ಹುಡುಕುವಂತದ್ದು ಇದು ದೇವರ ಚಿತ್ತವಾಗಿದೆ. So it is His will that none should perish. ಅದು ಆತನ ಉದ್ದೇಶ. ಒಬ್ಬರಾದರೂ ಸಹ ನಶಿಸಿ ಹೋಗುವಂಥದ್ದು ಆತನಿಗೆ ಇಷ್ಟವಿಲ್ಲ. Hallelujah. Hallelujah. And also we see in Luke chapter 12 verse 47. ಅದೇ ರೀತಿಯಾಗಿ ನಾವು ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 47ನೇ ವಚನದಲ್ಲಿ ನೋಡ್ತೇವೆ. And that servant who know his master's will and did not prepare himself or do according to his will shall be beaten with many strips. ಅಲ್ಲಿ ನೋಡ್ತೇವೆ ಏನಂದ್ರೆ, ತನ್ನ ಯಜಮಾನನ ಚಿತ್ತವನ್ನು ತಿಳಿಯದ ಆಳು ಸಿದ್ಧ ಮಾಡದೆ ಹೋದರೆ ಅಥವಾ ಅವನ ಚಿತ್ತಕ್ಕನುಸಾರ ನಡೆದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವನು ಎಂಬುದಾಗಿ ನೋಡ್ತೇವೆ. So knowing the master's will and doing according to it, this is the will of God. ನಾವು ಒಂದು ಯಜಮಾನನ ಒಂದು ಉದ್ದೇಶವನ್ನು ತಿಳ್ಕೊಂಡವರಾಗಿ ಯಜಮಾನನ ಮಾತಿಗೆ ನಾವು ವಿಧೇಯರಾಗುವಂಥದ್ದು ಅದು ದೇವರ ಚಿತ್ತವಾಗಿದೆ. So obeying the master's will, it is the will of God. ನಾವು ಯಜಮಾನನ ಮಾತಿಗೆ ವಿಧೇಯರಾಗುವಂಥದ್ದು, ಯಜಮಾನನ ಮಾತನ್ನು ಕೇಳುವಂಥದ್ದು ಇದು ದೇವರ ಚಿತ್ತವಾಗಿದೆ. We are the stewards. ನಾವು ಆತನ ಮನೆಯವರಾಗಿದ್ದೇವೆ, ಮನೆವಾರ್ತೆಯವರಾಗಿದ್ದೇವೆ. So we need to obey. We need to do what he says. ಆತನು ಏನು ಹೇಳುತ್ತಾನೋ ಅದನ್ನು ನಾವು ಮಾಡುವಂತ ಒಂದು ಹಂಗಿನಲ್ಲಿ ನಾವಿದ್ದೇವೆ. This is the will of God. ಇದು ದೇವರ ಚಿತ್ತವಾಗಿದೆ. And in John chapter 5 verse 30, ಅದೇ ರೀತಿಯಾಗಿ ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡ್ತೇವೆ. I can myself do nothing, as I hear, I judge, and my judgment is righteous, because I do not think in my own will, but the will of the Father who sent me. ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರೆನು, ತಂದೆ ಹೇಳಿದ್ದನ್ನು ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಿಸಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳಿಸಿದಾತನ ಚಿತ್ತವನ್ನು ನೆರವೇರಿಸಬೇಕೆಂದು ಅಪೇಕ್ಷಿಸುವುದರಿಂದ ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ ಎಂಬುದಾಗಿ ನೋಡಿ. Jesus did not seek his own will. ಯೇಸು ಕ್ರಿಸ್ತನು ತನ್ನ ಒಂದು ಸ್ವಂತ ಚಿತ್ತವನ್ನ ಆತನು ನೆರವೇರಿಸ್ತಾ ಇಲ್ಲ. Whatever he heard from the Father, so he does. ಆತನು ತಂದೆಯಿಂದ ಏನನ್ನ ಆತನು ಕೇಳಿದ್ದಾನೋ ಅದನ್ನು ಆತನು ಮಾಡ್ತಾ ಇದ್ದಾನೆ. Seeking the Father's will, he was seeking the Father's will. ಆತನು ತಂದೆಯ ಒಂದು ಚಿತ್ತವನ್ನ ಎದುರು ನೋಡ್ತಾ ಇದ್ದಾನೆ. So he was seeking the Father's will. That is the will of the Father. ತಂದೆಯ ಚಿತ್ತವನ್ನ ಎದುರು ನೋಡುವಂತದ್ದು ದೇವರ ಚಿತ್ತವಾಗಿದೆ. Hallelujah. Hallelujah. And you, we need to seek the will of God. ಮತ್ತೆ ನಾನು ಮತ್ತೆ ನೀನು ದೇವರ ಚಿತ್ತವನ್ನ ಹುಡುಕುವಂತದ್ದು ಅದು ದೇವರ ಚಿತ್ತವಾಗಿದೆ. Not our own will, but the will of the Father. ನಾವು ನಮ್ಮ ಸ್ವಂತ ಒಂದು ಚಿತ್ತವನ್ನ, ಸ್ವಂತ ಒಂದು ಬಯಕೆಯನ್ನ ನಾವು ಹುಡುಕುವಂತದ್ದಲ್ಲ, ದೇವರ ಚಿತ್ತವನ್ನ, ದೇವರ ಬಯಕೆಯನ್ನ ಹುಡುಕುವಂತದ್ದು ಮುಖ್ಯವಾಗಿದೆ. In John chapter 4 verse 35 he says that he said, my seeking the will of my Father is my food. ಆತನು Doing the will of my Father is my food. ಯೋಹನ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ನೇ ವಚನದಲ್ಲಿ ನೋಡ್ತೇವೆ ಅಂದ್ರೆ ಯೇಸು
ಕ್ರಿಸ್ತನ ಆತನು ಹೇಳ್ತಿದ್ದಾನೆ ಏನಂದ್ರೆ ತಂದೆಯ ಚಿತ್ತ ಮಾಡುವುದೇ ನನ್ನ ಆಹಾರ ಎಂಬುದಾಗಿ ಆತನು ಹೇಳ್ತಾನೆ. Hallelujah. Hallelujah. Seeking the Father's will is the our bread. ತಂದೆಯ ಚಿತ್ತವನ್ನು ನೆರವೇರಿಸುವಂಥದ್ದು ನಮ್ಮ ಆಹಾರವಾಗಬೇಕು. Bread is everyday's need. ರೊಟ್ಟಿಯು ಅದು ನಮ್ಮ ದಿನನಿತ್ಯದ ಒಂದು ಆಹಾರವಾಗಿದೆ, ಅಗತ್ಯತೆಯಾಗಿದೆ. So doing the will of God is our daily need. ದೇವರ ಚಿತ್ತವನ್ನು ನೆರವೇರಿಸುವಂಥದ್ದು ಅದು ನಮ್ಮ ದಿನನಿತ್ಯದ ಅಗತ್ಯವಾಗಿರಬೇಕು. Hallelujah. Hallelujah. Praise the Lord. ದೇವರಿಗೆ ಸ್ತೋತ್ರವಾಗಲಿ. Luke chapter 23 verse 25 says, ಅದೇ ರೀತಿಯಾಗಿ ಲೂಕನ ಬರೆಸುವಾರ್ತೆ 23ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡ್ತೇವೆ. and he released them, the one they requested, who for rebellion and murder had been thrown into prison, but he delivered Jesus to their will. ನೋಡ್ತೀವಿ ಅಂದ್ರೆ ನೀವು ಕೇಳಿಕೊಂಡಂತೆ ಆಗಲಿ ಎಂದು ನಿರ್ಣಯಿಸಿ ದಂಗೆ ಕೋರಗಳ ನಿಮಿತ್ತವಾಗಿ ಸೆರೆಮನೆಯಲ್ಲಿ ಬಿದ್ದ ಆ ಮನುಷ್ಯನನ್ನು ಅವರು ಕೇಳಿಕೊಳ್ಳುತ್ತಿದ್ದ ಪ್ರಕಾರ ಬಿಟ್ಟುಕೊಟ್ಟು ಯೇಸುವನ್ನು ಅವರ ಚಿತ್ತಕ್ಕನುಸಾರ ಒಪ್ಪಿಸಿದನು ಎಂಬುದನ್ನು ನೋಡ್ತೇವೆ. We see here the Pilate here found Jesus Christ was guiltless. ಇಲ್ಲಿ ನೋಡುತ್ತೇವೆ ಏನಂದ್ರೆ ಪಿಲಾತನು ಆತನು ಯೇಸು ಕ್ರಿಸ್ತನು ಯಾವ ತಪ್ಪಿಲ್ಲದವನಾಗಿದ್ದಾನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. He want to release Jesus Christ. ಆತನು ಯೇಸು ಕ್ರಿಸ್ತನನ್ನ ಸೆರೆಯಿಂದ ಬಿಡಿಸುವುದಕ್ಕಾಗಿ ಆತನು ತವಕ ಪಡುತ್ತಿದ್ದಾನೆ. But ಆದರೆ the people requested to release Barabbas, who is a murderer. ಆದ್ರೆ ಜನರು ಅವ್ರು ಕೇಳ್ತಿದ್ದಾರೆ ಏನಂತಂದ್ರೆ ಬರಬ್ಬನನ್ನು ನಮಗೆ ಬಿಟ್ಟುಕೊಡಿ ಎಂಬುದಾಗಿ ಅವರು ಕೇಳಿಕೊಳ್ತಿದ್ದಾರೆ. So because of the force of the people, he handed the Jesus to the people. ಅದಕ್ಕೂ ಪಿಲಾತನು ಈ ಒಂದು ಜನಗಳ ಒಂದು ಒತ್ತಾಯದ ನಿಮಿತ್ತವಾಗಿ ಯೇಸು ಕ್ರಿಸ್ತನನ್ನ ಆತನು ಒಪ್ಪಿಸಿಕೊಡುತ್ತಿರುವುದನ್ನು ನೋಡುತ್ತೇವೆ. So if we see here, Jesus Christ, he did not do any mistake, any sin, but he subjected to the people. ಆದ್ರೆ ಇಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಯಾವುದೇ ತಪ್ಪನ್ನ ಆತನು ಮಾಡದಿರುವಾಗಲೂ ಸಹ ಯೇಸು ಕ್ರಿಸ್ತನು ತನ್ನನ್ನು ತಾನು ಜನರಿಗೆ ಒಪ್ಪಿಸಿಕೊಡುವುದನ್ನು ನಾವು ನೋಡುತ್ತೇವೆ. So many times we may not wrong, but even though we need to subject to the people. ಅನೇಕ ಸಾರಿ ನಮ್ಮ ಚಿಂತೆಯಲ್ಲೂ ಸಹ ಕೆಲವು ಸಲ ನಾವು ತಪ್ಪು ಮಾಡದಿರುವಾಗಲೂ ಸಹ ನಾವು ಜನರ ನಿಮಿತ್ತವಾಗಿ ನಮ್ಮನ್ನು ನಾವು ಆ ತಪ್ಪಿಗೆ ಒಂದು ಪರಿಸ್ಥಿತಿಗೆ ಒಂದು ಬಾಧೆಗೆ ನಾವು ಒಳಪಡಬೇಕಾಗ್ತದೆ. So this is the will of God. ಇದು ದೇವರ ಚಿತ್ತವಾಗಿದೆ. Hallelujah. Hallelujah. And finally, 1 Peter chapter 3 verse 17 says, for it is better if it is the will of God to suffer for doing good than for doing evil. ಅದೇ ರೀತಿಯಾಗಿ ನಾವು 1 ಪೇತ್ರ 3ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುತ್ತೇವೆ ಅಂದ್ರೆ ಕೆಟ್ಟ ನಡತೆ ಉಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆ ಉಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು ಎಂಬುದಾಗಿ ನೋಡುತ್ತೇವೆ. So we need to do good and we need to suffer for good. ನಾವು ಒಳ್ಳೆಯ ಒಂದು ಸಂಗತಿಗೋಸ್ಕರವಾಗಿ ನಾವು ಬಾಧೆ ಪಡುವಂಥದ್ದು ಒಳ್ಳೆಯದಾಗಿದೆ. Hallelujah. Hallelujah. This is the will of God. ಇದು ದೇವರ ಚಿತ್ತವಾಗಿದೆ. My dear brothers and sisters, ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿ, this is Jesus Christ. He is suffered and we need to walk in that footsteps. ಯೇಸು ಕ್ರಿಸ್ತನು ಆತನು ಹೊಂದಿರುವಂತಹ ಬಾಧೆಯ ಒಂದು ಹೆಜ್ಜೆಯಲ್ಲಿ ನಾವು ನಡೆಯಬೇಕಾಗಿದೆ. So suffering is the gift of God. ಆ ಬಾಧೆ ಪಡುವಂಥದ್ದು ಅದು ದೇವರ ವರವಾಗಿದೆ. Suffering is our love towards God. ಆ ಒಂದು ಬಾಧೆ ಪಡುವಂಥದ್ದು ನಮ್ಮ ಪ್ರೀತಿಯನ್ನ ಈ ಒಂದು ಲೋಕಕ್ಕೆ ತೋರಿಸಿಕೊಡುವಂಥದ್ದಾಗಿದೆ. Hallelujah. 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 Paul says, ಪೌಲನು ಹೇಳ್ತಾನೆ, I want to be equal in his sufferings. ನಾನು ಯೇಸು ಕ್ರಿಸ್ತನ ಬಾಧೆಗೆ ಸಮನಾಗಬೇಕೆಂಬುದಾಗಿ ಆತನು ಹೇಳ್ತಾನೆ. So suffering is the gift of God. ಬಾಧೆ ಪಡುವಂಥದ್ದು ಅದು ದೇವರ ವರವಾಗಿದೆ. Hallelujah. Hallelujah. And this is the will of God. ಇದು ದೇವರ ಚಿತ್ತವಾಗಿದೆ. My dear brothers and sisters, ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿ, those who do the will of my Father in heaven, they are my brothers and sisters. ಯಾರು ತನ್ನ ತಂದೆ ಪರಲೋಕದಲ್ಲಿರುವ ನಮ್ಮ ತಂದೆ ಚಿತ್ತಕ್ಕೆ ಅನುಸಾರ ನಡೀತಾರೋ ಅವರೇ ನನಗೆ ತಾಯಿಯು ಸಹೋದರನು ಮತ್ತು ಸಹೋದರಿಯು ಆಗಿದ್ದಾರೆ ಎಂಬುದಾಗಿ ಆತನು ಹೇಳ್ತಾನೆ. So if you do all these things, we
ನಾವು ಈ ಒಂದು ಎಲ್ಲಾ ಸಂಗತಿಗಳನ್ನು ನಾವು ಮಾಡುವುದಾದರೆ ನಾವು ದೇವರ ಮನೆಯವರು ಮತ್ತು ದೇವರ ಕುಟುಂಬಕ್ಕೆ ಸಂಬಂಧಪಟ್ಟವರಾಗಿರುತ್ತೇವೆ. We are the relations of Jesus Christ. ನಾವು ಯೇಸು ಕ್ರಿಸ್ತನ ಸಂಬಂಧಿಕರಾಗಿ ನಾವು ಇರುತ್ತೇವೆ. Mother, brother and sister, they were the blood relations. ಮತ್ತೆ ತಾಯಿ, ಸಹೋದರರು ಮತ್ತೆ ಸಹೋದರಿಯರು ಅದು ರಕ್ತ ಸಂಬಂಧಿಯನ್ನು ಸೂಚಿಸುವಂತದ್ದಾಗಿದೆ. Those who does the will of God, they are the spiritual relations of Jesus Christ. ಯಾರು ಈ ಒಂದು ಸಂಗತಿಗಳನ್ನ ಮಾಡುತ್ತಾರೋ ಅವರು ಯೇಸು ಕ್ರಿಸ್ತನ ಕುಟುಂಬದ ಒಂದು ಆತ್ಮೀಯ ಸದಸ್ಯರವರಾಗಿದ್ದಾರೆ. They are the household of God. ಇವರು ದೇವರ ಮನೆಯವರವರಾಗಿದ್ದಾರೆ. My dear brothers and sisters, ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿ, will you Lord Jesus Christ as your Lord and Savior? ಯೇಸು ಕ್ರಿಸ್ತನನ್ನ ಒಡೆಯನಾಗಿ ರಕ್ಷಕನಾಗಿ ಅದನ್ನು ನಂಬು. This is the will of God. ಇದು ನಿನಗೋಸ್ಕರವಾಗಿರುವ ದೇವರ ಚಿತ್ತವಾಗಿದೆ. It is not His will that you should perish. ಆತನ ಒಂದು ಚಿತ್ತ ಆತನ ಒಬ್ಬರಾದರೂ ನಾಶವಾಗುವಂಥದ್ದು ಆತನ ಚಿತ್ತವಲ್ಲ. It is not His will that you should perish. ನೀನು ನಶಿಸಿ ಹೋಗುವಂಥದ್ದು, ನೀನು ನಾಶವಾಗುವಂಥದ್ದು ಆತನಿಗೆ ಇಷ್ಟವಿಲ್ಲ. And seeking the lost is the will of God. ಕಳೆದು ಹೋಗಿರುವುದನ್ನ ಹುಡುಕುವಂಥದ್ದು, ಕಳೆದು ಹೋದವರನ್ನು ಹುಡುಕುವಂಥದ್ದು ಆತನ ಚಿತ್ತವಾಗಿದೆ. Jesus Christ was seeking the lost. ಯೇಸು ಕ್ರಿಸ್ತನು ಕಳೆದು ಹೋದವರನ್ನು ಆತನ ಹುಡುಕುವವನಾಗಿದ್ದಾನೆ. And I and you must seek the lost soul. ಮತ್ತೆ ನಾನು ಮತ್ತೆ ನೀನು ಕಳೆದು ಹೋಗಿರುವಂತ ಆತ್ಮವನ್ನು ಹುಡುಕುವಂಥದ್ದು ಬಹಳ ಅವಶ್ಯವಾಗಿದೆ. And we need to do the master's will. ನಾವು ಯಜಮಾನನ ಒಂದು ಚಿತ್ತವನ್ನು ನಾವು ಮಾಡುವಂಥದ್ದು ಮುಖ್ಯವಾಗಿದೆ. We are the servants of God. ನಾವು ದೇವರ ಸೇವಕರಾಗಿದ್ದೇವೆ. We need to do according to the will of our master who called us. ನಮ್ಮನ್ನು ಕರೆದಿರುವಂತಹ ಆತನ ಯಜಮಾನನ ಒಂದು ಮಾತಿಗೆ ನಾವು ವಿಧೇಯರಾಗಿ ಜೀವಿಸುವಂಥದ್ದು ಬಹಳ ಅವಶ್ಯವಾಗಿದೆ. Hallelujah. ಹಲ್ಲೆಲೂಯಾ. We need to subject to the people. ನಾವು ಒಂದು ಜನರಿಗೆ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದು ಬಹಳ ಮುಖ್ಯವಾಗಿದೆ. ನಾವು ಒಳ್ಳೆಯ ಸಂಗತಿಗಳಿಗಾಗಿ ಬಾಧೆ ಪಡುವಂಥದ್ದು ಒಳ್ಳೆಯದಾಗಿದೆ. This is the will of God. ಇದು ದೇವರ ಚಿತ್ತವಾಗಿದೆ. This is the will of God for you. ಇದು ನಿನಗೋಸ್ಕರವಾಗಿರುವ ದೇವರ ಚಿತ್ತವಾಗಿದೆ. Hallelujah. ಹಲ್ಲೆಲೂಯಾ. Do the will of God. ದೇವರ ಚಿತ್ತವನ್ನ ಮಾಡಿರಿ. Do the will of God. ದೇವರ ಚಿತ್ತವನ್ನ ಮಾಡಿರಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. You are the household of God. ನೀವು ದೇವರ You ಮನೆಯವರಾಗಿದ್ದೀರಿ. are the relations of Jesus. ನೀವು ಯೇಸು ಕ್ರಿಸ್ತನ ಸಂಬಂಧಿಕರಾಗಿದ್ದೀರಿ. Praise the Lord. ದೇವರಿಗೆ ಸ್ತೋತ್ರವಾಗಿ. Praise the Lord. ದೇವರಿಗೆ ಸ್ತೋತ್ರವಾಗಿ. Do the will of God. ದೇವರ ಚಿತ್ತವನ್ನ ಮಾಡಿರಿ. God bless you. ದೇವರನ್ನು ಆಶೀರ್ವದಿಸಲಿ. Let's pray. ನಾವು ಪ್ರಾರ್ಥಿಸುವವರಾಗಿ ನೋಡೋಣ. Heavenly Father, ಪರಲೋಕದಲ್ಲಿರುವ ನಮ್ಮ ತಂದೆಯೇ, we thank you for this day. ಈ ಒಂದು ದಿನಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. Thank you for the word which you have given to us, Lord. ನೀನು ನಮಗೆ ಕೊಟ್ಟಿರುವಂತಹ ವಾಕ್ಯಕ್ಕಾಗಿ ನಿನ್ನ ವಂದಿಸುವವರಾಗಿದ್ದೇವೆ. Thank you for your presence. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಮಾಡುತ್ತೇವೆ. Thank you for the Holy Spirit. ಪವಿತ್ರ ಆತ್ಮನಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. Thank you for all the people, those who hear this message. ದೇವರೇ, ಯಾರೆಲ್ಲ ಸ್ವಾಮಿ ಕರ್ತನೆ ಈ ಒಂದು ಸಂದೇಶವನ್ನು ಕೇಳ್ತಿದ್ದಾರೆ ಅದಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ. Bless everyone, Lord. ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆ. Bless everyone. ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕಾಗಿ ಬೇಡ್ತೇವೆ ತಂದೆ. Help them to do your will, God. ನಿನ್ನ ಚಿತ್ತವನ್ನು ಮಾಡುವುದಕ್ಕಾಗಿ ಸಹಾಯ ಮಾಡಬೇಕೆಂಬುದಾಗಿ ನಾವು ಕೇಳಿಕೊಡ್ತೇವೆ. Thank you, Lord Jesus. ಸ್ತೋತ್ರ ಕರ್ತನಾದ ಯೇಸುವೇ, We bless your name. ನಿನ್ನ ನಾಮವನ್ನು ನಾವು ಕೊಂಡಾಡುತ್ತೇವೆ. We give all the glory. ಎಲ್ಲ ಮಹಿಮೆಯನ್ನು ನಿನಗೆ ಸಲ್ಲಿಸುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ.